ಏ ಸ್ವಾಮಿ, ಬಚ್ಚಿಟ್ಕೊಂತೀಯೇನ? ಹೊರಗೆ ಬಾರ. ಏನೋ ತಿಳುವಳಿಕೆ ಸಾಲದು ಅಂತ ತಾಳ್ಮೆ ಅಂತಿದ್ರೆ ನನ್ನ ತಲೆನ ತೆಗಿಯಾಕೆ ನಿಂತೀಯೇನ? ಈ ಊರ್ಗ ಬ್ರಹ್ಮ ವಿಷ್ಣು ಮಹೇಶ್ವರ ಆಗಿದ್ದವನ, ಆದ್ರೆ ಇವತ್ತು ನಿನಗೆ ಸ್ಮಶಾನ ದಾರಿ ತೋರಿಸ್ಲಿಕ್ಕೆ ಬಂದಿನ. ಬಾ ಹೊರಗೆ. ಏಯ್, ನಿನ್ನೆಲ್ಲ ಕಳ್ಳುವವರಗಳನ್ನ ಬಯಲ್ಗೆಳಿಬೇಕು ಅಂತಾನೆ ಕಣ ಬಂದಿರೋ ನೀ ಸ್ವಾಮಿ. ಇವನು ಬರೀ ರೌಡಿ ಅಲ್ಲ, ಕಾಕಿ ಹಾಕೊಂಡಿರೋ ರೌಡಿ ಕಣ. ಕಾಕಿ ಕಣ್ಮುಂದೆ ಬಂದ್ಮೇಲೆ ಕಾನೂನ್ಗೆ ಕೈ ಮುಗ್ದು ನಿನ್ನೆಲ್ಲ ಕಳ್ಳುವವರಗಳನ್ನ ನಿನ್ನ ಕೈಯಾರೆ ತರ್ಪಣ ಬಿಟ್ಟು ಕೈ ಕಟ್ಟಿ ಕೂತ್ರೆ ಸರಿ. ಲೇ, ನಿನಗಿಂತ ದೊಡ್ಡ ದೊಡ್ಡ ಆಫೀಸರ್ಗಳೆಲ್ಲ ಊರ್ ಕಾಯ ಬದಲು ನನ್ನ ಕ್ವಾಟಿ ಕಾಯ ಕೊತ್ವಾಲ್ರಾಗಾರ. ಸಾವು ಗೆದ್ರದವನು ಸ್ವಾಭಿಮಾನನ ಕಳ್ಕೊಂಡು ಸಲಾಮ್ ಹೊಡಿತಾನೆ. ಆದ್ರೆ ಶೂರ ತನ್ನ ತನನ ಬಿಡದೆ ಕತ್ತಿ ಹಿಡಿದು ಹೋರಾಡ್ತಾನೆ. ಆ ಜಾತಿಗೆ ಸೇರ್ದವನ ಈ ಸ್ವಾಮಿ. ಇವತ್ತೇ ಕೊನೆ. ನೀನೆಲ್ಲ ದಂಧೆನು ಬಂದ್ ಮಾಡ್ದಿದ್ರ? ನಿನಗಿರೋ 3 ಅವತಾರ ತರ ಈ ಸ್ವಾಮಿಗೂ 3 ಅವತಾರ ಇದೆಯೋ. ಇವನು ಸುಮ್ನೆ ನಿಂತ್ರೆ ನಾರಾಯಣ ಸ್ವಾಮಿ, ಊರ್ ಉದ್ದಾರಕ್ಕೆ ಅಂತ ವಿಷ ಕುಡಿದ್ರೆ ನಂಜುಂಡ್ ಸ್ವಾಮಿ, ನಿಮ್ಮಂತವ್ರ ಕರಳು ಬಗ್ದು ಮಾಲೆ ಮಾಡಿ ಹಾಕೊಂಡೆ ಅಂತಂದ್ರೆ ನರಸಿಂಹ ಸ್ವಾಮಿ. ಅದೇ ಕಣ ಈ ಸ್ವಾಮಿ. ನೀನು ಕೇವಲ 10 ನಿಮಿಷ ವಿಶ್ರಾಂತಿ, ಆಮೇಲೆ ನಡೆಯೋದು ಯುದ್ಧ. ಅದು ಪ್ರಾರಂಭ ಆದ್ರೆ ನಿನ್ನ ಹೆಸರು ಉಸಿರು ಎರಡೂ ಉಳಿಯಲ್ಲ.